ಶಿವ ಶರಣರನ್ನ ಮರಣದಲ್ಲಿ ಕಾಣೆಂದ ಬಸವಣ್ಣ ಪುಟ್ಟವ್ರು. ಈ ದೇಹದಿಂದ ದೂರನಾದೇಕೆ ಆತ್ಮವೇ ಈ ಸಾವು ನ್ಯಾಯವೇ ಅಂತೆ. ಅಂದ್ರೆ ಏನ್ ಹೇಳ್ತಾರಲ್ಲಿ, ಈಗ ನಾವು ಈ ಭೂಮಿಗೆ ಬಂದಾಯ್ತು, ಭೂಮಿಗೆ ಬಂದು ಈ ಪ್ರಪಂಚದಲ್ಲಿ ಏನ್ ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಪ್ರತಿಯೊಬ್ಬ ಮನುಷ್ಯ ಮಾಡಬೇಕಾಗಿದ್ದು ಒಂದು ಕರ್ತವ್ಯ ಇದೆ ಅಂತ ಬಿಟ್ಟು ಗೊತ್ತಿಲ್ಲ. ಅದೇನ್ ಕರ್ತವ್ಯ ಅಂತಂದ್ರೆ, ಜೀವನ ಅನ್ನೋದೊಂದು ಸ್ಕೂಲ್, ಹೌದಲ್ವಾ? ಈ ಜೀವನ ಅನ್ನೋ ಸ್ಕೂಲಲ್ಲಿ, ಸ್ಕೂಲ್ ಅಂದ್ಮೇಲೆ ಪರೀಕ್ಷೆ ಇರ್ಬೇಕಲ್ವಾ? ಯಾವ್ದದು ಪರೀಕ್ಷೆ? ಒಂದು ಪರೀಕ್ಷೆ ಅಂತ ಗ್ಯಾರಂಟಿ ಬರುತ್ತೆ. ಯಾವ್ದದು ಪರೀಕ್ಷೆ? ಪರೀಕ್ಷೆ ಯಾವಾಗ ಬರುತ್ತೆ? ಕೊನೆಗೆ ಬರುತ್ತೆ. ಸಾಯೋ ಟೈಮಲ್ಲಿ ಸಾವೇ ಪರೀಕ್ಷೆ. ಡೆತ್ ಇಸ್ ಎಕ್ಸಾಮ್. ಎಕ್ಸಾಮ್ ಅಂದಮೇಲೆ ಎರಡು ಇರ್ಬೇಕಲ್ವಾ? ಪಾಸ್ ಅಂಡ್ ಫೇಲ್. ಯಾವ್ದು ಪಾಸ್, ಯಾವ್ದು ಫೇಲ್? ಇವ್ರು ಹೇಳ್ತಾರ, ಒಬ್ಬ ಜ್ಞಾನಿ ಬರ್ದಿಯಾರ ಆಡೋರು, ಅದನ್ನ ಕನ್ನಡದಲ್ಲಿ ಪಿಕ್ಚರ್ಗೆ ಹಾಕ್ಬಿಟ್ಟವ್ರು. ಈ ದೇಹದಿಂದ ದೂರನಾದೇಕೆ ಆತ್ಮವೇ ಈ ಸಾವು ನ್ಯಾಯವೇ ಅಂತೆ. ಅಂದ್ರೆ ಏನ್ ಹೇಳ್ತಾರಲ್ಲಿ, ಈ ದೇಹದಿಂದ ಇವೆರಡು ಹಿಂಗಿದಾವೆ. ಈ ದೇಹದಿಂದ ದೂರನಾದ ಏಕೆ ಆತ್ಮವೇ ಈ ಸಾವು ನ್ಯಾಯವೇ. ಹಂಗಾರೆ ಇದು ನ್ಯಾಯ ಅಲ್ಲ, ದೂರ ಆಗದ ನ್ಯಾಯ ಅಲ್ಲ. ಇಷ್ಟ ದಿನ ಜೊತೆಗಿದ್ದೆ ನೀನು, ಈಗ ಇಬ್ರು ಜೊತೆಗಿದ್ದಪ್ಪ ಫ್ರೆಂಡು, ಯಾಕೋ ಈಗ ಹಿಂಗ್ ಮಾಡ್ಕೊಂಡ್ಬಿಟ್ರಿ ನೀವು, ಅನ್ಯಾಯವಾಗಿ ಜಗಳ ಆಡ್ಕೊಂಡ್ಬಿಟ್ರಲ್ಲ ಅಂತ ಹೇಳ್ತಾರಿಲ್ಲ. ಇಬ್ರು ಬಹಳ ಕ್ಲೋಸ್ ಇದ್ರು, ಚಿಕ್ಕದರಿಂದಲೂ ದೊಡ್ಡವರಾಗಿದ್ರು, ಚೆನ್ನಾಗಿದ್ರು, ಜೊತೆಗಿದ್ದರು. ಒಂದೇ ಸರಿ ಡಿವೈಡ್ ಆಗ್ಬಿಟ್ರು ಅಂತಂದ್ರೆ ಎಲ್ಲರೂ ಬೈತಾರೆ, ಎಷ್ಟು ಚೆನ್ನಾಗಿದ್ರಿ, ಸಮಾಜಕ್ಕೆ ಇದು ಎಂಥದ್ದು ಮಾದರಿಯಾಗಿದ್ರಿ ನೀವು, ಏನ್ರೋ ಹಿಂಗ ಅನ್ಯಾಯವಾಗಿ ಹೊಡೆದಾಡಿದ್ರಿ, ಏನೋ ಸಣ್ಣ ಪುಟ್ಟ ಜಗಳ ಬರ್ತಾವೆ, ಯಾಕೋ ಹಿಂಗ್ ಮಾಡ್ಕೊಂಡ್ಬಿಟ್ರಿ ನೀವು, ಏನ್ ದುಡ್ಡಿನ ಇದ್ರಾಗ ಏನೋ ಲೆಕ್ಕ ಇದು ಮಾಡ್ಕೊಂಡ್ರೇನೋ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರೋ ಅಂತ ಹೇಳ್ತಾರಿಲ್ಲ. ಅದೇ ರೀತಿ ಗಂಡ ಹೆಂಡತಿ ಇದಾಯ್ತು ಅಂದ್ರೆ ಜಗಳ ಆಡ್ಕೊಂಡ್ರೆ ಬೈತಾರಿಲ್ಲ. ಹಂಗೆ ಅದು ದೂರವಾದ್ರೆ ಅನ್ಯಾಯ, ಗಂಡ ಹೆಂಡತಿ ಜೊತೆಗಿದ್ರೇನೆ ನ್ಯಾಯ, ಅವ್ರು ದೂರ ಆಗ್ಬಿಟ್ರು ಅಂದ್ರೆ ಅನ್ಯಾಯ, ಹೌದ್ ತಾನೆ? ಹಂಗೆ ಈ ದೇಹದ ನಾನು ಬರ್ಬೇಕಾರೆ, ನೀ ಭೂಮಿಗೆ ಬರ್ಬೇಕಾರೇನೆ ನನ್ನ ಜೊತೆಗೆ ಬಂತದ್ದು. ನನ್ನ ಜೊತೆಗೆ ಬಂದಿದ್ದ ದೇಹ ಒಂದು ದಿನ ಡಿವೈಡ್ ಆಗಿ ಹೋಗ್ತಾ ಇತ್ತಲ್ಲ, ಅದಕ್ಕೆ ಈ ದೇಹದಿಂದ ದೂರನಾದೆ ಏಕೆ ಆತ್ಮವೇ. ಆತ್ಮಕ್ಕೆ ಕೇಳ್ತಿದ್, ಯಾಕಪ್ಪ ಈ ಸಾವು ನ್ಯಾಯನಾ? ಅದು ತಾನೆ. ಈ ಆಂಗಲ್ ಯಾರೋ ನೋಡಿದ್ರಿ ವಾರ್ಡು, ಏನೂ ಗೊತ್ತಿಲ್ಲ ನನಗೆ, ಹಾಡು ಹೇಳ್ತಿ ಹೋಗ್ತಿದ್ವಿ, ದೂರ ಅಂದ ಯಾಕೆ ಅಂತ ಹೇಳ್ಬಿಟ್ಟು. ಹಂಗಾರೆ ನ್ಯಾಯ ಯಾವುದು? ಅನ್ಯಾಯ ಅಂತ ಹೇಳ್ಬಿಟ್ರಿ. ಹಂಗಾರೆ ನ್ಯಾಯ ಯಾವುದು? ಒಬ್ಬ ಜ್ಞಾನಿ ಬರೀತಾರೆ, ಸದರ್ಶನ ಶರೀಫ್ ತಾತ ಬರೀತಾರೆ, ಏನಂದ, ಬಾಯಿಲೆ ಬ್ರಹ್ಮವ ಬೊಗಳಿದರೇನೋ ನಾಯಿಯಂತೆ ಕೊಳ್ಳೆ ಮೇಯುವ ಮನಸೆ, ಕಾಯ ಜೀವದೊಳು ನ್ಯಾಯವಾಗುಳಿಯದೆ. ನೋಡಿ, ಕಾಯ ಅಂದ್ರೆ ದೇಹ. ಈ ಕಾಯದ ಜೀವದೊಳಗೆ ನೀನ್ ನ್ಯಾಯವಾಗಿ ಉಳಿದಂಗೆ ಹೊರಗಡೆ ಹೋಗ್ತಿದ್ಯಲ್ಲಪ್ಪ, ಅನ್ಯಾಯನ. ಅಲ್ಲಿ ಹೇಳಿದ್ರು ದೇಹದಿಂದ ದೂರನಾದೆ ಅನ್ಯಾಯ, ಇದು ನ್ಯಾಯನ ಅಂತ ಕೇಳಿದ್ರೆ ಅನ್ಯಾಯ. ಹಂಗಾರೆ ಇದು ನೀನು ಒಳಗಿರೋದು ಬಿಟ್ಬಿಟ್ಟು ಅನ್ಯಾಯವಾಗಿ ಹೊರಗಡೆ ಹೋಗ್ತಿ ಅಂತ ಹೇಳಿದ್ರಲ್ಲ, ಇದು ನ್ಯಾಯ, ಇದು ಅನ್ಯಾಯ. ಹಂಗಾರೆ ನ್ಯಾಯವಾಗಿರು ಅಂತ ಹೇಳ್ತಾರೆ. ಹಂಗಾರೆ ನಾವು ಹೇಳ್ತಿದ್ರಲ್ಲ, ಹಂಗಾರೆ ಎರಡಿದಾವೆ, ಪಾಸ್ ನ್ಯಾಯ ಒಂದೊಂದು ಅನ್ಯಾಯ ಇದು ಅಂತ ಹೇಳಾಯ್ತಲ್ಲ. ಹಂಗಾರೆ ನ್ಯಾಯ ಯಾವುದು, ಅನ್ಯಾಯ ಯಾವುದು? ಬಸವಣ್ಣರು ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ, ಶಿವ ಶರಣರನ್ನ ಮರಣದಲ್ಲಿ ಕಾಣೆಂದ ಬಸವಣ್ಣ. ಹೌದಾ? ಹಂಗಾರೆ ಪಾಸ್ ಆಫ್ ಫೇಲ್ ಎಲ್ಲಿ ನೋಡ್ಬೇಕು? ಇವನು ಶಿವನಿಗೆ ಶರಣಾಗಿದ್ದಾನ ಅಥವಾ ಯಮನಿಗೆ ಶರಣಾಗಿದ್ದಾನ? ಎಲ್ಲಿ ನೋಡ್ಬೇಕು? ಮರಣದಲ್ಲಿ ನೋಡು. ಸಾವು ಅನ್ನ ಎಕ್ಸಾಮ್ ಅಲ್ಲಿ ನೋಡೋವನ್ನ ತೆಗಿರಿ, ಪೇಪರ್ ವ್ಯಾಲ್ಯೂಷನ್ ಪೇಪರ್ ತೆಗಿರಿ. ಅದೇ ಇನ್ನೊಂದು ವೇದವ್ಯಾಸರೋ ಅಥವಾ ಯಾರೋ ಒಂದು ಹೇಳ್ತಾರ, ಅದನ್ನ ಸಾಕ್ಷಿ ಕೊಡ್ತೀನಿ, ವೇದವ್ಯಾಸ ಅಂತ ಅನ್ಸುತ್ತೆ. ಅವ್ರು ಹೇಳ್ತಾರೆ, ಪಾಪಿಯನ್ನ ಸುಟ್ಟಾಕು ಪುಣ್ಯಾತ್ಮನ ಊತಾಕು ಅಂತ ಹೇಳ್ತಾರೆ. ಹೆಂಗೆ ಪಾಪಿಯನ್ನ ಸುಟ್ಟಾಕು ಪುಣ್ಯಾತ್ಮ ಊತಾಕು? ಮಣ್ಣು ಮಾಡೋದು. ಪಾಪಿನ ಸುಟ್ಟಾಕು ಅಂತ ಹೇಳ್ತಾರೆ, ಬೆಂಕಿಯಾಗಿ ಸುಟ್ಟಾಕ್ಬಿಡು ಅಂತ ಹೇಳ್ತಾರೆ. ಹೆಂಗೆ? ಹಂಗ ಹೆಂಗ್ ಕಂಡಿಡಿಬೇಕು? ಇವನ್ ಪಾಪಿನ ಪುಣ್ಯಾತ್ಮನ ಹೆಂಗ್ ಕಂಡಿಡಿಬೇಕು? ಇವನ್ ಪಾಸ್ ಆಫ್ ಫೇಲ್ ಅಂತ ಹೆಂಗ್ ಕಂಡಿಡಿಬೇಕು? ಇವನ್ ಶಿವನಿಗೆ ಶರಣಾಗಿದಾನ ಅಥವಾ ಯಮನಿಗೆ ಶರಣಾಗಿದೆ ಅಂತ ಹೆಂಗ್ ಕಂಡಿಡಿಬೇಕು? ಮರಣದಲ್ಲಿ ಕಾಣು ಅಂದ್ಬಿಟ್ರು. ಹೆಂಗ್ ಕಂಡಿಡಿಯೋದು ಹೇಳ್ರಿ ನೋಡೋಣ. ಇವಾಗ ಹೇಳ್ಬೋದು, ನಾನು ಜೀವನದಲ್ಲಿ ನಾನು 4 ಜನಕ್ಕೆ ಹೆಲ್ಪ್ ಮಾಡಿದೆ, 4 ಇದ್ ಮಾಡಿದೆ, ಅದು ಮಾಡಿದೆ ಅಂತ ಹೇಳ್ಬಿಡ್ಬೋದು. ಅದನ್ನ ಬಸವಣ್ಣವರು ಹೇಳಿಲ್ಲ, ರಿಸಲ್ಟ್ ಹೇಳ್ತಿಲ್ಲ. ಏನು ಮರಣದಲ್ಲಿ ಕಾಣು ಅಂತ ಹೇಳಿರೋದು ನಿನಗೆ. ಜೀವಂತವಾಗಿರ್ಬೇಕಾದ್ರೆ ಅವನ್ನ ಕಾಣ್ಬೇಡ. ಯಾಕೆಂತಂದ್ರೆ ಅವನು ಒಂದೊಂದ್ ತರ ಒಬ್ಬೊಬ್ರ ಹತ್ರ ಒಂದೊಂದು ಗುಣ ಇಟ್ಕೊಂಡಿರ್ತಾನ. ನಿಮ್ಮ ಹತ್ರ ಒಂದು, ಇವ್ರ ಹತ್ರ ಒಂದು, ಅವ್ರ ಹತ್ರ ಒಂದು, ತಮ್ಮನ ಹತ್ರ ಒಂದು, ಫ್ರೆಂಡ್ ಹತ್ರ ಒಂದು, ಈ ರೀತಿಯಾದಂತ ಗುಣ ಚೇಂಜ್ ಮಾಡ್ಕೊಳ್ಳೋಂಥ ಶಕ್ತಿ ಮನುಷ್ಯನಿಗಿದೆ. ಪ್ರಾಣಿಗಳು ಹಂಗಿಲ್ಲ, ಒಂದಂದ್ರೆ ಒಂದೇ ತರ ಇರ್ತವೆ. ಹೆಂಗ್ ಮನುಷ್ಯ ಹಂಗಲ್ಲ, ಗುಣಗಳನ್ನ ಚೇಂಜ್ ಮಾಡ್ತಾ ಇರ್ತಾನ ಅವನು. ಅದಕ್ಕೋಸ್ಕರ ನೀನು ಅವ್ನು ಜೀವಂತವಾಗಿರ್ಬೇಕಾದ್ರೆ ಅವನು ನೋಡ್ಬೇಡ. ಯಾವಾಗ ನೋಡು? ಮರಣದಲ್ಲಿ ನೋಡೋನು ಏನಾಗಿದೆ ಅನ್ನೋದು ರಿಸಲ್ಟ್ ಅಲ್ಲಿ ಬರ್ತದ. ಅವ್ನು ಬರ್ದಿಯಾನ ಎಕ್ಸಾಮು, ಆ ಎಕ್ಸಾಮ್ ಪೇಪರ್ ಅಲ್ಲಿ ನೋಡಪ್ಪ, ವ್ಯಾಲ್ಯೂಷನ್ ಮಾಡು. ಡೆಡ್ ಬಾಡಿ ಈಸ್ ಎ ಎಕ್ಸಾಮ್ ಇನ್ ಪೇಪರ್. ಡೆಡ್ ಬಾಡಿ ಈಸ್ ಎ ಎಕ್ಸಾಮ್ ಇನ್ ಪೇಪರ್. ನಿಮಗೆ ಈಗ ಪೇಪರ್ ವ್ಯಾಲ್ಯೂಷನ್ ಮಾಡಕ್ ಕೊಟ್ಟಿದ್ದೀನಿ ಸರ್, ತಗೊಳ್ಳಿ ಸರ್, ನಮ್ದು ಎಕ್ಸಾಮ್ ಇಂದು ನೋಡಿ ಡೆಡ್ ಬಾಡಿ ಇಲ್ಲಿದೆ, ಪೇಪರ್ ವ್ಯಾಲ್ಯೂಷನ್ ಮಾಡಿ ಸರ್ ಅಂತಂದ್ರೆ ಮಾಡ್ತೀರಾ ನೀವು? ಯಾವ ರೀತಿ ಮಾಡಬೇಕು ಅಂತ ಗೊತ್ತಿದ್ರೆ ಮಾಡ್ತಾರೆ, ಗೊತ್ತಿಲ್ಲ ಅಂದ್ರೆ ಏನೋ ಮಾಡ್ತಾರೆ. ಸರಿ,
ನಿಮಗೆ ಗೊತ್ತಿಲ್ಲ, ಬೇರೆ ಯಾರ ಹತ್ರ ಕೇಳೋಣ ಹೋಗಿ, ಯಾರ ಕೇಳ್ತೀರೋ ಕೇಳಿ ನೋಡೋಣ. ನಿಮಗೆ ನೀವು 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 ರೆಕಮೆಂಡ್ ಮಾಡಿ ಸರ್, ಇವ್ರ ಹತ್ರ ಕೇಳಿದ್ರೆ ಗ್ಯಾರಂಟಿ ರೆಕಮೆಂಡ್ ಮಾಡ್ತಾರೆ ಸರ್, ವ್ಯಾಲ್ಯೂಷನ್ ಮಾಡ್ತಾರೆ ಸರ್. ಅದರಲ್ಲಿ ಸಾವು ನ್ಯಾಯನ ಅನ್ಯಾಯನ ಅಂತ ಇದು ಮಾಡಕ ನಾನು ಡೆಡ್ ಬಾಡಿ ಕೊಟ್ಬಿಟ್ಟಿದ್ದೀನಿ, ಪೇಪರ್ ವ್ಯಾಲ್ಯೂಷನ್ ಮಾಡಿ ಸರ್, ಅದು ಹೆಂಗ್ ಮಾಡ್ತೀರೋ ಮಾಡ್ಕೊಳ್ಳಿ ಸರ್. ಸ್ವಲ್ಪ ಕಷ್ಟ ಆಗಲ್ಲ. ಯಾರ ಹತ್ರ ಹೋದ್ರೆ ಆಗುತ್ತೆ? ವಿಜ್ಞಾನಿಗಳ ಹತ್ರ ಗೊತ್ತಿರೋರು ಅದ್ರ ಬಗ್ಗೆ. ಯಾರು ಗೊತ್ತಿರೋರು ಹೇಳಿ, ನಿಮ್ಮ ಕಣ್ಣ ಎದುರುಗಡೆ ಅಥವಾ ನಿಮ್ಮ ಊರಾಗೆ ಅಥವಾ ನಿಮ್ಮ ಕರ್ನಾಟಕದ ಅಥವಾ ನಿಮ್ಮ ಇಂಡಿಯಾದಲ್ಲಿ? ನಂಗೆ ಗೊತ್ತಿಲ್ಲ, ಯಾರು ಗೊತ್ತು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ನಮ್ಮೂರಲ್ಲಿ 8ನೇ ಕ್ಲಾಸ್ ಹುಡುಗ ವ್ಯಾಲ್ಯೂಷನ್ ಮಾಡ್ತಾನೆ. 8ನೇ ಕ್ಲಾಸ್ ಹುಡುಗ ವ್ಯಾಲ್ಯೂಷನ್ ಮಾಡ್ತಾನೆ, ಇದು ಪಾಸ್ ಆಗೈತೆ ಇದು ಫೇಲ್ ಆಗೈತೆ ಅಂತ. ಹೆಂಗೆ? 8ನೇ ಕ್ಲಾಸ್ ಹುಡುಗನು ವ್ಯಾಲ್ಯೂಷನ್ ಮಾಡ್ತಾನೆ. ಯಾವ ರೀತಿ ವ್ಯಾಲ್ಯೂಷನ್ ಮಾಡ್ತಾನೆ ಅಂತಂದ್ರೆ, ಆ ವಸ್ತುನ ಹಿಡ್ಕೊಂಡಾಗ ಎರಡನ್ನೂ ನೋಡಿದ್ರೆ, ಇವಾಗ ಉದಾಹರಣೆಗೆ ಪಾಸ್ ಆಗಿರೋ ಪೇಪರ್ನ ಫೇಲ್ ಆಗಿರೋ ಪೇಪರ್ನ ಎರಡು ನೋಡಿದ್ರೆ ಇದು ಪಾಸ್ ಆಗೈತೆ ಅಂತ ಟಕ್ಕನಾಗಿ ನೋಡ್ತಾರೆ. ಈಗ ಉದಾಹರಣೆಗೆ ಒಂದು ಹಣ್ಣು ಐತೆ, ಒಂದು ಕೆಟ್ಟೋಗೈತೆ, ಒಂದು ಇದಾಗೈತೆ, ಚೆನ್ನಾಗೈತೆ. ಸಣ್ಣ ಹುಡುಗನ್ ಕೊಟ್ರೆ ಹೇಳ್ತಾರಿಲ್ಲ, ಇದೇನಾಗೈತಪ್ಪ ನೋಡಪ್ಪ ಅಂತಂದ್ರೆ ಹೇಳ್ತಾನಿಲ್ಲ, ಇದು ಕೆಟ್ಟೋಗೈತೆ ಸರ್, ಇದು ಚೆನ್ನಾಗೈತೆ ಸರ್ ಅಂತ ಹೇಳ್ತಾನಿಲ್ಲ. ಹಂಗೆ ನೋಡಿದ್ರೆ ಮಾತ್ರ, ಎರಡನ್ನೂ ನೋಡಿದ್ರೆ ಮಾತ್ರ ಗೊತ್ತಿರುತ್ತೆ. ಇವಾಗ ಹೊಸಬ ಗೊತ್ತಿಲ್ಲ ಅವನಿಗೆ, ಹಣ್ಣೊಂದು ಯಾವುದೋ ಒಂದು ಹೊಸ ಹಣ್ಣು ಬಂದ್ಬಿಟ್ಟೈತೆ, ಅದು ಚೆನ್ನಾಗಿರೋ ಹಣ್ಣೆ ಕೊಳ್ತೋಗಿರೋ ತರ ಇರುತ್ತೆ. ಅದು ಆಕ್ಚುಲಿ ಚೆನ್ನಾಗಿರುತ್ತೆ ಅಂತ ಇರುತ್ತೆ, ಕೊಳ್ತೋಗಿರುತ್ತಲ್ಲ, ಅವ್ನಿಗೆ ಕೊಟ್ಬಿಟ್ಟು ಕೇಳಿದ್ರೆ ಕೊಳ್ತೋಗಿರ್ತಾರೆ. ನನಗೆ ಹೆಂಗೆ ಗೊತ್ತಾಗುತ್ತೆ ಸರ್, ಎರಡು ನೋಡಿಲ್ಲ, ಕೊಳ್ತಿರೋದು ನೋಡಿಲ್ಲ, ಚೆನ್ನಾಗಿರೋದು ನೋಡಿಲ್ಲ, ನಾನು ಹೆಂಗೆ ಕಂಡಿಲ್ಲ ಅಂತ ಹೇಳ್ತಾನೆ ಇಲ್ವಾ? ಹಂಗೆ ಎರಡನ್ನ ಯಾವಾಗ ನೋಡ್ತೀವೋ ಅವಾಗ ಗೊತ್ತಾಗುತ್ತೆ ಇದು ಪಾಸ್ ಆಗೈತೆ ಇದು ಫೇಲ್ ಆಗೈತೆ ಅಂತ. ಆದ್ರೆ ಈ ಪ್ರಪಂಚ ಪೂರ ಒಂದನ್ನ ಮಾತ್ರ ಇಟ್ಕೊಂಡೈತೆ, ಒಂದು ಮಾತ್ರ ಇಟ್ಕೊಂಡು ವ್ಯಾಲ್ಯೂಷನ್ ಮಾಡು ಅಂದ್ರೆ ಅದೇ ಕಣ್ಣಿಗೆ ಕಾಣ್ತೈತೆ, ಇದೇ ಅಲ್ಲಪ್ಪ ಇದೇ ಅಲ್ಲಪ್ಪ ಇದೇ ಅಲ್ಲಪ್ಪ ಅಂತ ಹೇಳ್ತಾರೆ. ಇಲ್ಲಪ್ಪ ಇನ್ನೊಂದು ಐತಿ ಒಳ್ಳೇದು ಅಂದ್ರೆ ನನಗೆ ಗೊತ್ತಿಲ್ಲಪ್ಪ, ಇದು ಮಾತ್ರ ನನಗೆ ಗೊತ್ತು, ಇದನ್ನ ಮಾತ್ರ ನನಗೆ ಹೇಳು. ಹಂಗಾರೆ ಇದು ಮಾತ್ರ ನನಗೆ ಹೇಳು ಅಂದ್ರೆ ಇದು ನೋಡಿಲ್ಲ ಅಂದ್ರೆ ಅದು ಇಲ್ವಾ ಅಂತಂದ? ಇದೈತೆ, ನಾನ್ ನೋಡಿಲ್ಲ ಅಂದ್ರೆ ಇಲ್ದಂಗ ಇರ್ತತೆ. ಅದೈತೆ ಅಂತಂದ್ಮೇಲೆ ಇರ್ಲೇಬೇಕಲ್ಲ ಎಲ್ಲರೂ ಒಂದ್ ಕಡೆ. ಅದು ಎಲ್ಲೈತೆ, ಪಾಸ್ ಆಗಿರೋದೆಲ್ಲೈತೆ, ಫೇಲ್ ಆಗಿರೋದೆಲ್ಲೈತೆ. ಅದು ಜನಕ್ಕಷ್ಟೇ ಈಸಿಯಾಗಿ ಗೊತ್ತಿಲ್ಲ ಯಾರಿಗೂ. ನನಗೆ ಗೊತ್ತಿಲ್ಲ, ತುಂಬಾ ಜನ ಗೊತ್ತಿಲ್ಲ ಅನ್ಕೊಳ್ತೀನಿ. ಯಾರೋ ಕೆಲವರು ಮಾತ್ರ ಗೊತ್ತಿರ್ಬೋದು. ನೀವ್ ಹೇಳಿದ್ರೆ 8ನೇ ಕ್ಲಾಸ್ ಹುಡುಗನಿಗೂ ಗೊತ್ತು. ನಮ್ಮೂರಲ್ಲಿ ಹೇಳ್ತಿರೋದು, ನಮ್ಮೂರಲ್ಲಿ ಮಾತ್ರ 8ನೇ ಕ್ಲಾಸ್ ಅಂತ. ಬೇರೆ ನೀವು ಎಲ್ಲಾನ ಹೋಗ್ಬನ್ನಿ, ನಾವೆಲ್ಲ ವಿಚಾಸ ಆಯ್ತು, ಎಲ್ಲಾ ಕಡೆ ವಿಚಾಸ ಆಯ್ತು. ಇವನ್ನು ಹೇಳ್ಬಾರ್ದು, ಅದರಲ್ಲ ಮೀಡಿಯಾ ಇದು ಹೇಳ್ಬಾರ್ದು. ಎಂತೆಂತರ ಹತ್ರ ಎಲ್ಲ ಹೋಗಿದ್ವಿ, ಎಲ್ಲರ ಹತ್ರ ಹೋಗಿದೆ. ಕಾವಿ ಬಟ್ಟೆ ಹಾಕಿರೋದ್ರಿಂದ ಹಿಡಿದು, ಖಾದಿ ಬಟ್ಟೆ ಹಾಕಿರೋದ್ರಿಂದ ಹಿಡಿದು, ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಡಿದು, ಡಾಕ್ಟರ್ ಹತ್ರಗಳಿಂದ ಹಿಡಿದು, ಟೋಪಿ ಆಗಿರೋ ಮುಸ್ಲಿಮ್ಗಳು ದಾಡಿ ಬಿಟ್ಕೊಂಡು ಮುಸ್ಲಿಂ ಅವರು ದೊಡ್ಡ ದೊಡ್ಡ ಇವ್ರ ಹತ್ರ ಎಲ್ಲ ಹೋಗಿ, ಕ್ರಿಶ್ಚಿಯನ್ಗಳು ಫಾದರ್ಗಳ ಹತ್ರ ಎಲ್ಲ ಹೋಗಿ, ಯಾರ್ಯಾರು ಮಠದ ಅಂತಂತಂದ್ರೆ ಎಲ್ಲಾರ ಹತ್ರ ಹೋಗಿ ಬಂದಿದ್ವಿ. ಅದನ್ನ ಬೇಕಾರೆ ನೀವು ಇದನ್ನ ಹೈಡ್ ಮಾಡಿ, ಬೇಕಾರೆ ಅವ್ರ ಹತ್ರ ನೀವೇ ಹೋಗಿ ಕೇಳಿ. ನಾನು ಕ್ವಶನ್ ಹಾಕಿ ಬಿಟ್ಬಿಡ್ತೀನಿ, ಬೇಕಾದ್ರೆ ನೀವು ಕೇಳ್ಕೊಂಡ್ ಬನ್ನಿ. ಬೇಕಾರೆ ಇದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ ಅಂತಂದ್ರೆ, ಇದನ್ನ ನಾನು ಇದ್ರಲ್ಲಿ ಹೇಳ್ತಾ ಇಲ್ಲ, ಚಾಲೆಂಜಿಂಗ್ ಆಗಿ ಹೇಳ್ತಿಲ್ಲ. ದಯವಿಟ್ಟು ನೀವು ನೋಡ್ಕೊಂಬನ್ನಿ. ನಾನು ಚಾಲೆಂಜ್ ಮಾಡ್ತೀನಿ, ಯಾರ ಹತ್ರ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದು ಒಂದು ಮೀಡಿಯಾ, ನಾನು ಮಾತ್ರ ನನಗೆ ಗೊತ್ತಿದೆ, ಅರಿವಾಗ್ತಿದೆ. ಆದ್ರೆ ನಾನು ನಿಮ್ಗೆ ಹೇಳ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ, ಹುಡ್ಕೊಂಡ್ ಬನ್ನಿ, ದಯವಿಟ್ಟು ಹುಡ್ಕೊಂಡ್ ಬನ್ನಿ. ನನಗೆ ಸಿಕ್ಕರೆ ನನಗೆ ಆನ್ಸರ್ ಕೊಡಿ.